ಸ್ನೇಹಿತರೆ ನಮಸ್ಕಾರ. ಇಲ್ಲೊಬ್ರು ಸ್ನೇಹಿತರು ಒಂದು ಪ್ರಶ್ನೆ ಕೇಳಾರೆ. ಯಾರಾದರೂ ನನಗೆ ಏನಾದರೂ ಹೇಳುವುದಕ್ಕೆ ಕೇಳಿದರೆ ನನಗೆ ಭಯ ಜಾಸ್ತಿ ಆಗುತ್ತೆ ಸರ್. ಸ್ಟೇಜ್ ಮೇಲೆ ಹೋಗೋಕ್ಕೆ ಆಗಲ್ಲ ಸರ್ ಅಂತ ಹೇಳಿದ್ದಾರೆ. ಹೌದು, ಯಾರಿಗೇ ಆಗಲಿ ಹೊಸ ವಾತಾವರಣಕ್ಕೆ ಹೋದಾಗ ಆತಂಕ, ದುಗುಡ, ಒತ್ತಡ ಬರುವುದು ಸಹಜ. ಅದರ ಅರ್ಥ ನಿಮ್ಮ ಆರೋಗ್ಯ ಸರಿ ಇದೆ ಎಂದರ್ಥ. ಗೊತ್ತಾಯ್ತದ ದತ್ತ ಸಾಯಿಯವರೇ? ಏನು ಹೆಚ್ಚು ಕಡಿಮೆ ಆಗಿಲ್ಲ, ನೀವು ಸರಿ ಇದ್ದೀರಿ ಅಂತ ಅರ್ಥ. ಈಗ ನೀರಲ್ಲಿರೋ ಮೀನನ್ನು ನೀರಿಂದ ಹೊರಗಡೆ ತೆಗೆದ್ರೆ ವಿಲ ಒದ್ದಾಡಬೇಕು. ಒದ್ದಾಡಲಿಲ್ಲ ಅಂದರೆ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ದ್ಯಾಟ್ಸ್ ಇಟ್. ಇದು ನೀವು ಫೆಮಿಲಿಯರ್ ಮಾಡ್ಕೊಂಡಿಲ್ಲ ಅಷ್ಟೇ. ಫೆಮಿಲಿಯರ್ ಮಾಡ್ಕೊಳ್ತಾ ಹೋಗಿ ಇದು ಸಾಧ್ಯ ಆಗ್ತದೆ. ನಿರೂಪಣೆ ಭಾಷಣ ಅಂಜಿಕೆ ಇಲ್ಲದೆ ಮಾಡುವುದು ಹೇಗೆ? ನಾನು ಥಿಯರಿನಲ್ಲಿ ಎರಡು ಮೂರು ಪುಸ್ತಕ ನಿಮಗೆ ಹೇಳಿರ್ತೀನಿ, ಗೊತ್ತಿರಲಿ. ಈ ನುಡಿಗನ್ನಡಿ ಪುಸ್ತಕ ಬರದೇ ಒಂದು 23-24 ವರ್ಷ ಆಯಿತು. ಫೌಂಡೇಶನ್ನು ಥಿಯರಿ ಟೆಕ್ಸ್ಟ್ ಬುಕ್ಕು ನಂಬರ್ 1. ನಂಬರ್ 2 ಟೆಕ್ಸ್ಟ್ ಬುಕ್ಕು ನಿರೂಪಣೆ ನಿರೂಪಿಸಿ ಅಂತಲೇ ಬರೆದ್ಬಿಟ್ಟೆ. ಇನ್ಯಾರೂ ಕನ್ನಡದಲ್ಲಿ ಇಷ್ಟು ವಿಸ್ತೃತವಾಗಿ ಬರೋದಿಲ್ಲ. ಯಾಕೆಂದರೆ ನಾನಷ್ಟೇ ಅಲ್ಲ, ಒಂದು 35 ಜನ ನಿರೂಪಕರು ಕೂಡ, ವೇದಿಕೆ, ರೇಡಿಯೋ ಮತ್ತು ಟಿ ವಿಯ ನಿರೂಪಕರು, ನನ್ನ ಸ್ನೇಹಿತರು ಕೂಡ ಲೇಖನಗಳನ್ನು ಕೊಟ್ಟಿದ್ದಾರೆ. ಈ ಪುಸ್ತಕ ನಿಮಗೆ ನಿರೂಪಣೆ ಬಗ್ಗೆ ಮಾಹಿತಿ ಹೆಚ್ಚು ಕೊಡ್ತದೆ. ಇದ್ರ ಜೊತೆಗೆ ಒಂದು 36 ಅಂಶದ ಮೇಲೆ ಭಾಷಣ ಹೆಂಗೆ ಮಾಡಬೇಕು ಅಂದರೆ, ವ್ಯಕ್ತಿತ್ವ ಪರಿವರ್ತನೆ ಮಾಡ್ಕೊಳ್ರಿ, 36 ಅಂಶ ತಿಳ್ಕೊಳ್ರಿ ಅಂದ್ಬಿಟ್ಟು ನಾನು ವ್ಯಕ್ತಿತ್ವ ಪರಿವರ್ತನೆ ಕೃತಿಯಲ್ಲಿ ಎತ್ತರೆತ್ತರಕ್ಕೇರಲು 36 ಮೆಟ್ಟಿಲುಗಳು, ವ್ಯಕ್ತಿತ್ವ ಪರಿವರ್ತನೆ ಅನ್ನೋ ಒಂದು ಪುಸ್ತಕ. ಓಕೆ, ಇದು ನನ್ನ ಮಾಸ್ಟರ್ ಪೀಸ್ ಸದ್ಯಕ್ಕೆ ಇದುವರೆಗೂ ಬರೆದಿರೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ನಾನು ಯಾವುದರಲ್ಲಿ ನಂಬಿಕೆ ಇಟ್ಟಿರೋನು ಅಂದರೆ, ಈಗ ಇತ್ತೀಚೆಗೆ ಗಣರಾಜ್ಯೋತ್ಸವ ಆ, ನಾವು ಆಚರಿಸಿದ್ವಿ ಅಲ್ವಾ? ನಾವು ಏನೇ ಕೆಲಸ ಮಾಡಿದ್ರೂ ನಮ್ಮ ದೇಶದ ಏಳಿಗೆಗಾಗಿ ಮತ್ತು ಉದ್ಧಾರಕ್ಕಾಗಿ ನಾವು ಕೆಲಸ ಮಾಡಬೇಕು. ನಮ್ಮ ವೈಯಕ್ತಿಕ ಅಭಿವೃದ್ಧಿ ಕೂಡ ದೇಶದ ಅಭಿವೃದ್ಧಿಗೆ ಅದು ಪೂರಕವಾಗಿರಬೇಕು ಅಂತ ನಾನು ಆಶಿಸ್ತೇನೆ ಸ್ನೇಹಿತರೆ. ಜೊತೆಗೆ ಗುರಿ ಇಟ್ಕೋಬೇಕು ನಮ್ಮ ಜೀವನದಾಗ. ಕರೆಕ್ಟಾ? ಎಲ್ರಿಗೂ ಒಂದು ವಿಷನ್ ಬೋರ್ಡ್, ವಿಷನ್, ನಾನು ಏನೇನು ಯಾವ್ಯಾವ ಕ್ಷೇತ್ರದಲ್ಲಿ ಏನೇನು ಒಂದು ಗುರಿ ಇಟ್ಕೋಬೇಕು. ಆ ಗುರಿ ಇಟ್ಕೊಂಡು ಸಾಗಬೇಕು. ಈಗ ನಿಮಗೆ ಭಾಷಣ ಕೌಶಲ್ಯ ಕಲಿಯೋದು ಅಂದರೆ, ಯಾವುದೇ ಕೌಶಲ್ಯ ಕಲಿಬೇಕು ಅಂತ ಅಂದರೆ ಆ ಕೌಶಲ್ಯದ ಬಗ್ಗೆ ಗಮನ ಕೊಟ್ಟು ನಿರಂತರವಾಗಿ ಕಲಿಯೋದು ತುಂಬ ಇಂಪಾರ್ಟೆಂಟು. ಓಕೆ, ಈಗ ಅಂಜಿಕೆ ಇಲ್ಲದೆ ಭಾಷಣ ಮಾಡಬೇಕಂದಾಗ ಒಂದು ಒಳ್ಳೆ ಓಪನಿಂಗ್ ಇರಬೇಕು, ಆರಂಭ ಇರಬೇಕು, ಒಂದು ಒಳ್ಳೆ ಅಂತ್ಯ ಇರಬೇಕು, ಮಧ್ಯದಲ್ಲಿ ಹೂರ್ಣ ಕಂಟೆಂಟ್ ಇರಬೇಕು. ಕರೆಕ್ಟ್? ಅದಕ್ಕೊಂದು ಉದಾಹರಣೆ ಕೊಡ್ತೇನೆ. ಓಕೆ, ಏರ್ ಇಂಡಿಯಾ ಕಂಪ್ನಿಗೆ ಹೋದಾಗ ಇದೊಂದು ಕೊಟ್ಟಿದ್ರು ಮಾಡಲ್, ಇದನ್ನು ಹೇಳ್ತೀನಿ. ವಿಮಾನ ಹಾರಾಡ್ಬೇಕಾದ್ರೆ ಏನು ಮಾಡುತ್ತೆ ಹೇಳಿ? ಫಸ್ಟು ಹೋಗ್ತಾ ಇರತ್ತಲ್ಲ, ಹಿಂಗೆ ಹಿಂಗೆ. ಕರೆಕ್ಟ್ ತಾನೆ? ಹಾರಾಟಕ್ಕಿಂತ ಮುಂಚೆ ನಿಧಾನಕ್ಕೆ ಹೋಗ್ತದೆ ಟೇಕ್ ಆಫ್ ಆಗೋಕ್ಕೆ. ಸೊ ಇದು ನಮ್ಮ ಭಾಷಣದ ಆರಂಭ ಅನ್ಕೊಳ್ಳಿ. ಟೇಕ್ ಆಫ್ ಆಗೋಯ್ತು, ಹಾರಾಡುತ್ತೆ. ಓಕೆ, ಫುಲ್ ಎಷ್ಟು 1 ಗಂಟೆನೋ 2 ಗಂಟೆನೋ ಹಾರಾಟ ಮಾಡುತ್ತೆ. ಸೊ ಓಕೆ, ಹಾರಾಟ ಸುಮ್ಮನೆ ನಾನು ಒಂಥರ ಪ್ರಯೋಗ ಮಾಡೋಣ, ಎಷ್ಟು ಚೆನ್ನಾಗಿ ಕಾಣುತ್ತೆ ಕ್ಯಾಮ್ರಲ್ಲಿ ನಿಂತು. ಫುಲ್ ರೌಂಡ್ ಹೊಡ್ಕೊಂಡು ಬಂದು, ಓ ನಮ್ಮೂರು ಬಂತು, ಇಳಿಬೇಕು. ಅದು ಕನ್ಕ್ಲೂಷನ್. ಇಳಿಬೇಕು, ಇಳಿಯೋದು. ಕರೆಕ್ಟಾ? ಅಂದರೆ ಉತ್ತಮ ಆರಂಭ ಇರಬೇಕು, ಉತ್ತಮ ಅಂತ್ಯ ಇರಬೇಕು, ಹಾರಾಟ ಮಾಡಿದ್ವಿ. ಅದು ನಾನು ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2, ಪಾಯಿಂಟ್ ನಂಬರ್ 3, ಪಾಯಿಂಟ್ ನಂಬರ್ 4, ಪಾಯಿಂಟ್ ನಂಬರ್ 5. ಎಷ್ಟು ಸಮಯ ಇರುತ್ತೆ ಹೊಡೀರಿ, ಮಾತಾಡಿ. ಕರೆಕ್ಟಾ? ನಾವು ಕೂಡ ಹುಮ್ಮಸ್ಸಿನಿಂದ ಮಾತನಾಡಬಹುದು ಅಂತ ಹಾಕಿದ್ದೀರಿ. ಎಲ್ಲರೂ ಹುಮ್ಮಸ್ಸು ಅಂದ್ರೆ ನಾನು ಜೀವನೋತ್ಸಾಹ, ಉತ್ಸಾಹ. ಇನ್ಫ್ಯಾಕ್ಟ್ ನಿಮಗೆ ನಾನು ಜೀವನೋತ್ಸಾಹ ಅಂತಲೂ ಒಂದು ಪುಸ್ತಕ ಬರೆದಿದ್ದೇನೆ. ಜೀವನದಲ್ಲಿ ಉತ್ಸಾಹವಿದ್ದರೆ ಅದು ಒಂಥರ ಖುಷಿ ಇರುತ್ತೆ. ಇಲ್ದಿರ ಅಂತ ಹಿಂಗಿರೋ ಬದಲು, ಸ್ನೇಹಿತರೆ, ಸ್ನೇಹಿತರೆ ನಮಸ್ಕಾರ, ಗುಡ್ ಎನರ್ಜಿ ಪಾಸ್ ಆಗಬೇಕು. ಸ್ಮೈಲ್ ಮುಖ, ನಗು ನಗುತ್ತಾ ನಲಿ ನಲಿ, ನಗ್ನಗ್ತಾ ಇರ್ಬೇಕ್ರಿ. ಹ್ಯಾಪ್ ಮೊರೆ ಹಾಕೊಂಡಿದ್ರೆ ಯಾರು ನೋಡ್ತಾರೆ ನಿಮ್ಮನ್ನ? ವೇದಿಕೆ ಮೇಲಿದ್ರೆ ವಾವ್ ಎಷ್ಟು ಆಕ್ಟಿವ್ ಆಗಿದ್ದಾರೆ ಅನ್ನೋ ಫೀಲಿಂಗ್ ಕೊಡ್ಬೇಕು ನಾವು. ಓಕೆ, ಗುಡ್, ತುಂಬ ಚೆನ್ನಾಗಿ ಹೇಳಿದಿರಿ. ಸೊ ನನಗಿಲ್ಲಿ 3-4 ಜನ ಅಷ್ಟೇ ಪ್ರಶ್ನೆ ಕೇಳಿದರು. ಇನ್ನೂ ಸ್ವಲ್ಪ ಕೆಲವು ಅಂಶಗಳು ಹೇಳ್ತೇನೆ. ಭಾಷಣ ಕೌಶಲ್ಯ ಕಲಿತಾರೆ,
ಸಭಾ ಕಂಪನದಿಂದ ಆತ್ಮವಿಶ್ವಾಸ ಧೈರ್ಯವನ್ನು ಗಳಿಸಿಕೊಳ್ಳುತ್ತಾ ನಮ್ಮ ಜೀವನದಲ್ಲಿ ಅನೇಕ ಭಯಗಳಿಂದ ದೂರ ಹೋಗ್ಬೋದು. ಒಳ್ಳೆ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಲ್ಲ. ಸ್ಪೀಕಿಂಗ್ ಸ್ಕಿಲ್ಸು ನಮ್ಮನ್ನು ಎಲ್ಲಿಗೆ ತೊಗೊಂಡೊಟ್ಟೋಗುತ್ತೆ. ಸಾಧಕರಾಗೋದಕ್ಕೆ ನೀವು ಯಾವುದೇ ಸಾಧಕರನ್ನ ನೋಡಿದಾಗ 95% ಟು 99% ಯಾವುದೇ ಸಾಧಕ ಉತ್ತಮ ಮಾತುಗಾರ ಆಗಿರ್ತಾನೆ. ಅದು ಗಾಂಧೀಜಿ ಆಗಿರಲಿ, ನೆಲ್ಸನ್ ಮಂಡೇಲಾ ಆಗಿರಲಿ, ಈಗಿನ ಬರಾಕ್ ಒಬಾಮಾ ಆಗಲಿ, ನಮ್ಮ ಮೋದಿಜಿಯವರಾಗಲಿ. ಈ ಭಾಷಣ ಕೌಶಲ್ಯವನ್ನು ಸಂದರ್ಭೋಚಿತವಾಗಿ ಮಾತನಾಡ್ತಾ ಇರುವಂಥದ್ದು ಸಾಧಕರನ್ನಾಗಿ ಮಾಡುತ್ತೆ, ನಾಯಕರನ್ನಾಗಿ ಮಾಡ್ತದೆ, ಒಬ್ಬ ಪರಿಣಿತರನ್ನಾಗಿ ಮಾಡ್ತದೆ, ಶ್ರೀಮಂತರನ್ನಾಗಿ ಮಾಡುತ್ತೆ, ಮತ್ತು ನಿಮ್ಮ ಕ್ಷೇತ್ರದ ಎತ್ತರದ ವ್ಯಕ್ತಿ ಟಾಪರ್ ಮಾಡ್ತದೆ. ಹೇಗಿದೆ ಅಲ್ಲ ಪಂಚಸೂತ್ರ. ಅಚೀವರ್, ಲೀಡರ್, ಎಕ್ಸ್ಪರ್ಟ್, ರಿಚ್, ಟಾಪರ್. ಸೊ ಈ 5 ಅಂಶ ಯಾರಿಗೆ ಬೇಕು ಅಂಥವ್ರು ಮಾತ್ರ ನಾನು ಗ್ರೂಮಿಂಗ್ ಮಾಡ್ತೇನೆ ನಮ್ಮ ಒಂದು ಕಮ್ಯುನಿಟಿಯಲ್ಲಿ. ಓಕೆ ಸ್ನೇಹಿತರೆ, ನಿಮ್ಗೇನೋ ಒಂದು ಆಸ್ಪಿರೇಷನ್ ಇರುತ್ತೆ, ಆಶೆ ಇರುತ್ತೆ, ನಾನು ಬೆನ್ಸ್ ಕಾರ್ ತೊಗೋಬೇಕು, BMW ಕಾರ್ ತೊಗೋಬೇಕಂತ. ಕರೆಕ್ಟ್? ಯಾಕೆ ಅನಿಸುತ್ತೆ? ಅದು ಒಂದು ಬ್ರ್ಯಾಂಡ್, ಉತ್ತಮವಾದ ಬ್ರ್ಯಾಂಡು. ನನ್ನ ಲೈಫಲ್ಲಿ ಪರ್ಸನಲ್ ಬ್ರ್ಯಾಂಡು, ನಾನು ಯಾಕೆ ಹಂಗಾಗಬಾರ್ದು? ಈ ಕಲ್ಪನೆ ಸ್ವಲ್ಪ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಅರ್ಥ ಆಗ್ತದೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ. ಯಾಕೆ ನೀವು ಸಣ್ಣ ಪುಟ್ಟ ಗುರಿಗಳನ್ನೇ ಇಟ್ಟುಕೊಂಡು ಸಣ್ಣ ಪುಟ್ಟ ವಿಚಾರಗಳನ್ನು, ಸಮಸ್ಯೆಗಳನ್ನು, ಅಬ್ಜೆಕ್ಷನ್ಸು, ಆಕ್ಷೇಪಣೆಗಳನ್ನು ನನ್ನ ಕೈಲಿ ಮಾಡೋಕ್ಕಾಗುತ್ತಾ? ಹಂಗಾಗುತ್ತಾ, ಹಿಂಗಾಗುತ್ತಾ, ಇಷ್ಟೊಂದು ವಯಸ್ಸಾಯಿತು, ನಾನು ಕರ್ಗಿದ್ದೀನಿ, ನಾನು ವಿಜಯಪುರದಲ್ಲಿದ್ದೀನಿ, ನಾನು ಯಾವುದಾವುದೋ ಹಳ್ಳಿ ಸಣ್ಣ ಓಣಿನಲ್ಲಿದ್ದೀನಿ, ವಠಾರದಲ್ಲಿದ್ದೀನಿ. ಬಿಟ್ಟಾಕ್ರಿ ರೀ. ಟೀ ಮಾಡ್ತಿದ್ದ ವ್ಯಕ್ತಿ ಪ್ರಧಾನಮಂತ್ರಿ ಆಗೋಕ್ಕೆ ಸಾಧ್ಯತೆ ಇದೆ. ನ್ಯೂಸ್ ಪೇಪರ್ ಆಗ್ತಾ ಇದ್ದ ಅಬ್ದುಲ್ ಕಲಾಂ ಪ್ರೆಸಿಡೆಂಟ್ ಆಗೋಕ್ಕಾಗತ್ತೆ ಅಂದರೆ ನೀವೇನೇನಾಗ್ಬೋದು ಅಲ್ವೇ? ವಾಟ್ ಈಸ್ ದಟ್ ಯು ವಾಂಟ್ ಇನ್ ಯುವರ್ ಲೈಫ್? ನಿಮ್ಮ ಬದುಕಿನಲ್ಲಿ ನಿಮಗೇನು ಬೇಕಿದೆ ಅನ್ನೋದನ್ನು ನೀವು ಗುರುತಿಸ್ಕೊಂಡ್ರೆ, ನಿಮ್ಮ ಜೀವನದಲ್ಲಿ ಅದಕ್ಕೆ ಪರಿಹಾರವನ್ನು ಹುಡುಕ್ತಾ ಹೋಗ್ತಾ ಇದ್ರೆ, ನಿಮ್ಮ ಕನಸುಗಳನ್ನು ಗುರಿಗಳನ್ನಾಗಿ ಇಟ್ಟುಕೊಂಡು ಬಾಣವನ್ನು ಬಿಡ್ತಾ ಇದ್ರೆ, ಥಿಂಗ್ಸ್ ವಿಲ್ ಹ್ಯಾಪನ್ ಫ್ರೆಂಡ್ಸ್. ಫಾರ್ ದ್ಯಾಟ್ ಯು ಹ್ಯಾವ್ ಟು ಹ್ಯಾವ್ ಎ ಮೆಂಟರ್. ಒಬ್ಬ ಮಾರ್ಗದರ್ಶಿ ನಿಮ್ಮ ಜೀವನದಲ್ಲಿ ಬೇಕಾಗ್ತದೆ. ಆ ಮಾರ್ಗದರ್ಶನವನ್ನು ನೀವು ಪಡಿತಾ ಹೋದರೆ, ಆ ಮಾರ್ಗ ವಿಚ್ ಇಸ್ ದ ಡೈರೆಕ್ಷನ್ ಯು ಹ್ಯಾವ್ ಟು ಗೋ. ಯಾಕೆ ನಾನು ಈ ಡೈರೆಕ್ಷನ್ ಅಂತ ಪದೇ ಪದೇ ಒತ್ತಿ ಒತ್ತಿ ಹೇಳ್ತೇನೆ ಅಂದರೆ, ಸ್ನೇಹಿತರೆ, ಇವತ್ತು ನಮಗೆ ಬೇಕಾಗಿರೋದು ಸಮಯ ನಿರ್ವಹಣೆಯನ್ನು ಮಾಡುತ್ತಾ, ಸಮಯ ನಿರ್ವಹಣೆಗಿಂತ ಮುಂಚಿತವಾಗಿ ನನಗೆ ನನ್ನ ಡೈರಿ ಬೇಕಂತ ಇದನ್ನು ತಗೊಂಡೆ ನಾನು. ಕಾಂಪಾಸ್ ಇರೋದು ಈ ವರ್ಷದ ಡೈರಿ. ದಿಸ್ ಕಾಂಪಾಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಡೈರೆಕ್ಷನ್ನು, ಆ ಡೈರೆಕ್ಷನ್ ಹೋಗ್ತಾ ಹೋಗ್ತಾ ನನ್ನ ಟೈಮ್ನ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ತಾ ಇದ್ರೆ ಟೈಮ್ನ ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ನಾನು ಕಲಿಬೇಕು, ಬೆಳಿಬೇಕು ಅಂದರೆ ಪುಸ್ತಕಗಳನ್ನು ಓದಬೇಕು, ಆನ್ಲೈನ್ ಆಫ್ಲೈನ್ ಕೋರ್ಸ್ಗಳನ್ನು ಅಟೆಂಡ್ ಮಾಡಬೇಕು. ಆವಾಗ ಮಾತ್ರ ನನ್ನ ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ. ಈ ಒಂದು ಕ್ಲಾರಿಟಿ, ಈ ಒಂದು ಸ್ಪಷ್ಟತೆ ನಿಮ್ಗೆ ಯಾವಾಗ ಬರ್ತದೆ, ಆವಾಗ ಮೈಂಡ್ ಸೆಟ್ ಟು ಮೈಂಡ್ ಶಿಫ್ಟ್. ಮೈಂಡನ್ನು ಸೆಟ್ ಮಾಡ್ಕೊಂಡು ಆಮೇಲೆ ಶಿಫ್ಟ್ ಮಾಡ್ಕೋಬೇಕು ಮನಸ್ಥಿತಿಗೆ ತಕ್ಕ ಪರಿಸ್ಥಿತಿ. ಸ್ನೇಹಿತರೆ, ಕನ್ಫ್ಯೂಷನ್ ಟು ಕನ್ಕ್ಲೂಷನ್, ಗೊಂದಲದಿಂದ ಪರಿಹಾರದೆಡೆಗೆ. ನಮಗೆಲ್ಲ ಗೊಂದಲ ಇರುತ್ತದೆ, ಆ ಗೊಂದಲದಿಂದ ನಾವು ಪರಿಹಾರದೆಡೆಗೆ ಹೋಗೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಪಬ್ಲಿಕ್ ಸ್ಪೀಕಿಂಗಿಂದ 100% ಗ್ಯಾರಂಟಿಡ್ ರಿಸಲ್ಟ್ ಸಿಗುತ್ತೆ. ಕಾರಣ ಏನು? ಈ ಒಂದು ಪಬ್ಲಿಕ್ ಸ್ಪೀಕಿಂಗ್ ನಮಗೆ ಒಂದು ರೀತಿ ಕ್ಲಾರಿಟಿ ಕೊಡ್ತದೆ. ನಾನು ಬೇರೆ ಮಾನಸಿಕ ಬದಲಾವಣೆಗಳದನ್ನು ಕಣ್ಣಿಗೆ ಕಾಣಿಸೋಕ್ಕೆ ಸಾಧ್ಯ ಇಲ್ಲ. ಆದರೆ ಪಬ್ಲಿಕ್ ಸ್ಪೀಕಿಂಗ್ ಅಂತ ಬಂದಾಗ ನೀವು ಮುಂಚೆ ಹೇಗೆ ಮಾತಾಡ್ತಾ ಇದ್ರಿ, ಹೀಗೆ ಹೇಗೆ ಮಾತಾಡ್ತಾ ಇದ್ದೀರಿ, ಬಿಫೋರ್ ಆ್ಯಂಡ್ ಆಫ್ಟರ್ ಸ್ಪಷ್ಟವಾಗಿ ವಿಡಿಯೋ ರೆಕಾರ್ಡ್ ಮಾಡಿರ್ತೀವಿ. ನಿಮಗೆ ನೀವು ನೋಡಿಕೊಂಡಾಗ ನನ್ನಲ್ಲಿ ಇಷ್ಟು ಬದಲಾವಣೆ ಆಯಿತಾ ಅಂತ ನೀವೇ ನೋಡ್ಕೋತೀರಿ. ಅದಕ್ಕೋಸ್ಕರ ಪಬ್ಲಿಕ್ ಸ್ಪೀಕಿಂಗಿಂದ ಶುರು ಮಾಡಿ ನಾವು ಓವರಾಲ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಹೇಳ್ತಾ, ಲೈಫ್ ಸ್ಕಿಲ್ಸು ಹೇಳ್ತಾ, ಲೀಡರ್ಶಿಪ್ ಸ್ಕಿಲ್ಸ್ ಕಡೆಗೆ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ನಾವು ಗೋಲ್ಡನ್ ಡೈಮಂಡ್ ಮಾಡ್ಯೂಲ್ಗಳನ್ನು ಮಾಡ್ತಾ ಮಾಸ್ಟರ್ ಕ್ಲಾಸ್ನಲ್ಲಿ ಇದನ್ನು ಡಿಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೇವೆ. ನಿಮಗೂ ಇದ್ರ ಬಗ್ಗೆ ಆಸಕ್ತಿ, ಕುತೂಹಲ ಇದ್ದರೆ ನಮ್ಮ ಕಚೇರಿಯ ಸಂಖ್ಯೆ 9341259267 ಅಥವಾ 9620303030ಗೆ ಸಂಪರ್ಕ ಮಾಡಿ. ಸ್ನೇಹಿತರೆ, ಜಯಪ್ರಕಾಶ್ ನಾಗ್ತಿಹಳ್ಳಿ ಮತ್ತು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಬಿಡಿ. ಬೆಲ್ ಬಟನ್ ಐಕಾನ್ ಆಲ್ ಅಂತ ಪ್ರೆಸ್ ಮಾಡಿ, ಫಾರ್ವರ್ಡ್ ಮಾಡಿ, 4-6 ಜನಕ್ಕೆ ಇಂಥ ವಿಡಿಯೋಗಳನ್ನ ಶೇರ್ ಮಾಡಿ. ನಿಮಗೆ ಪುಣ್ಯ ಜಾಸ್ತಿ ಆಗ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾನು ಜಯಪ್ರಕಾಶ್ ನಾಗ್ತಿಹಳ್ಳಿ, ಟ್ರಾನ್ಸ್ಫಾರ್ಮೇಷನ್ ಮೆಂಟರ್ ಆಗಿ
ಗುರುತಿಸ್ಕೊಂಡಿದ್ದೇನೆ, ಪರಿವರ್ತನಾ ಮಾರ್ಗದರ್ಶಕನಾಗಿ ಗುರುತಿಸ್ಕೊಂಡಿದ್ದೇನೆ, ಒಬ್ಬ ಅಂತಾರಾಷ್ಟ್ರೀಯ ತರಬೇತುದಾರನಾಗಿ, 23 ಕೃತಿಗಳ ಬೆಸ್ಟ್ ಸೆಲ್ಲಿಂಗ್ ಆಥರ್ ಆಗಿ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ನಾನು ಗುರುತಿಸ್ಕೊಂಡಿದ್ದೇನೆ. ನೀವು ನಮ್ಮ ಜೊತೆ ಇರಿ. ಯಾರ್ಯಾರಿಗೆ ಸಾಧಕರಾಗಬೇಕು, ಅಭಿವೃದ್ಧಿ ಹೊಂದಬೇಕು, ಬೆಳಿಬೇಕು ಅಂಥವ್ರಿಗೆ ಮಾತ್ರ ನಾನು ಇನ್ವೈಟ್ ಮಾಡ್ತೇನೆ. ಉಳಿದವ್ರ ಬಗ್ಗೆ ನಾವು ಗಮನ ಕೊಡೋದಿಲ್ಲ. ಸುಮ್ಮನೆ ಜಸ್ಟ್ ಮೋಟಿವೇಶನ್ ಬೇಕು, ಇನ್ಫಾರ್ಮೇಷನ್ ಬೇಕು ಅಂದರೆ ಯೂಟ್ಯೂಬಲ್ಲಿ ತಗೊಳ್ಳಿ. ಆನ್ಲೈನ್ ಕ್ಲಾಸ್ಗೆ ಅಥವಾ ಆಫ್ಲೈನ್ ಕ್ಲಾಸಿಗೆ ಬರಬೇಕು ಅಂದರೆ ಟ್ರಾನ್ಸ್ಫರ್ಮೇಷನ್ ಬೇಕು. ಸರ್, ನಾನು ಒಬ್ಬ ಎಕ್ಸಾಂಪಲ್ ಆಗಬೇಕು, ಐ ವಾಂಟ್ ಟು ಕ್ರಿಯೇಟ್ ಇನ್ ಹಿಸ್ಟ್ರಿ. ಭೂಗೋಳ ಸೇರುವವರು ಹಲವರು, ಇತಿಹಾಸ ಸೇರುವವರು ಕೆಲವರು. ಯಾರು ಇತಿಹಾಸವನ್ನು ಸೇರಬೇಕೆಂದು ಬಯಸುವರೋ ಅಂಥವರನ್ನ ಮಾತ್ರ ನಾವು ಸ್ವಾಗತಿಸ್ತೇವೆ. ಏನಂತೀರಿ? ಹೇಗನ್ನಿಸ್ತು ನನ್ನ ಅನಿಸಿಕೆ? ದಯಮಾಡಿ ಕಾಮೆಂಟ್ ಮಾಡಿ. ನಾನು ಓದಬೇಕು ಈಗ. ಕಮಾನ್, ಸ್ಟಾರ್ಟ್ ರೈಟಿಂಗ್.